ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಕೃಷಿ ಕುರಿತು ಕಾಸರಗೋಡು ತಾಲೂಕಿನ ಬದಿಯಡ್ಕದ ಸುಮತಿ ಮೂಲಡ್ಕ ಅವರೊಂದಿಗೆ ಸಂದರ್ಶನ ಕೇಳಲಿರುವಿರಿ. ಸಂದರ್ಶಿಸುವವರು ಗಾಯತ್ರಿ ಎಂ. ಇವತ್ತು ನಾವು ಕಾಸರಗೋಡು ತಾಲೂಕು ಬದಿಯಡ್ಕದ ಹಿರಿಯ ಕೃಷಿಕರಾದ ಸುಮತಿ ಅವರ ಮನೆಗೆ ಬಂದಿದ್ದೇವೆ. ಅವರ ಕೃಷಿ ಅನುಭವಗಳು, ಪಾರಂಪರಿಕ ಕೃಷಿ ಜ್ಞಾನದ ಕುರಿತು ಅವರನ್ನು ನಾವು ಮಾತನಾಡಿ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ನೀವು ಚಿಕ್ಕಂದಿನಿಂದಲೇ ಕೃಷಿಯನ್ನು ನೋಡ್ಕೊಂಡು ಬೆಳೆದಂತವರ? ಹೌದು, ಚಿಕ್ಕಂದಲೇ ನಮ್ಮ ತಾಯಿ ಮನೆಯಲ್ಲಿ ಅದುವೆ ಅಡಿಕೆ, ಬಾಳೆ, ತೆಂಗು, ಭತ್ತ ಬೆಳೆಸಿದ್ದು. ಇಲ್ಲಿ ನಾನು ಮದುವೆ ಆಗಿ ಬಂದು 56 ವರ್ಷ ಆಯ್ತು. ಈಗ ಇಲ್ಲಿ ಅದುವೆ ನಮ್ಮ ಗದ್ದೆ, ತೋಟ, ತೆಂಗು, ಬಾಳೆ, ಮತ್ತೆ ಇದು ಅಡಿಕೆ, ಅದುವೆ ಕೃಷಿ, ಕಾಳು ಮೆಣಸು ಎಲ್ಲ ಅದರದ್ದೇ ಕೃಷಿ ಮಾಡ್ತೇವೆ. ಮತ್ತೆ ಜಾಯಿಕಾಯಿ ಸ್ವಲ್ಪ ನಟ್ಟಿದ್ದೇವೆ, ಅದರಲ್ಲಿ ಸ್ವಲ್ಪ ಸಿಗ್ತದೆ. ಮತ್ತೆ ಲವಂಗ ಕೂಡ ಬೆಳೀತಾ ಇದ್ದೇವೆ. ಈಗ ನೀವು ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇರುವಂತ? ಇಲ್ಲಿ ಬಂದು 56 ವರ್ಷ ಆಯ್ತು. 56 ವರ್ಷದಿಂದಲೂ ಕೃಷಿಯೇ ನಮಗೆ. ನಿಮ್ಮ ಜವಾಬ್ದಾರಿಯಲ್ಲಿ ಯಾವಾಗ ನಿಮ್ಗೆ ಕೃಷಿ ಸಿಕ್ತು? ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತು. ಮೊದ್ಲು ಅವರಿದ್ರು, ಅವ್ರು ತೀರಿಕೊಂಡ್ರು. ಈಗ 30 ವರ್ಷದಿಂದ ನಾವೇ ಕೃಷಿ ಮಾಡ್ತಾ ಇದ್ದೇವೆ. ಭತ್ತ ಎಲ್ಲ ಬೆಳಿತಿದ್ದೆವು ನಾವು. ಈಗ ಕೂಲಿಗಳ ಸಮಸ್ಯೆಯಿಂದಾಗಿ ಮತ್ತೆ ಕಾಡು ಪ್ರಾಣಿಗಳ ತೊಂದರೆಯಿಂದಾಗಿ ಈಗ ಬೆಳೆಸುವುದು ನಿಲ್ಸಿದ್ದೇವೆ. ತರಕಾರಿ ಮಾಡ್ತಿದ್ದೆವು, ತುಂಬಾ ಮಾಡಿ ಮಾರಾಟ ಮಾಡ್ತಿದ್ದೆವು ಕೆಲ ವರ್ಷಕ್ಕೆ ಮೊದಲು. ಆದ್ರೆ ಅದು ಸಹ ಹಂದಿಗಳ ಉಪದ್ರದಿಂದ ಆಗುದಿಲ್ಲ. ನಾವು ಎಲ್ಲಾ ಬಗೆಯ ತರಕಾರಿ ಮಾಡ್ತಿದ್ವಿ. ಈಗ ಸ್ವಲ್ಪ ಸ್ವಲ್ಪ ನಮ್ಮ ಖರ್ಚಿಗೆ ಮಾತ್ರ ಮಾಡ್ತಿದ್ವಿ. ನಿಮ್ಮ ಕಾಲದಲ್ಲಿ ಕೃಷಿ ಹೇಗಿತ್ತು, ಹೇಗೆ ನಡೀತಾ ಇತ್ತು? ಹಳೆ ಕಾಲದಲ್ಲಿ ಆದ್ರೆ ಜಾನುವಾರು ಇತ್ತು ನಮಗೆ. ಎತ್ತಿನಲ್ಲೇ ಹೂಡ್ತಿದ್ದೆವು. ಎಮ್ಮೆ, ದನ ಎಲ್ಲ ಇತ್ತು. ಹಾಲು ಮಾರಾಟ ಎಲ್ಲ ಇತ್ತು ನಮ್ಗೆ. ಅದು ಮತ್ತೆ ಕಡಿಮೆ ಆಯ್ತು. ಅಂದ್ರೆ ಜನ ಇಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಹೂಡುವ ಮಿಷನ್ ತಕೊಂಡು ಅದ್ರಲ್ಲಿ ಹೂಡಿ ಬೇಸಾಯ ಮಾಡ್ತಿದ್ವಿ. ಒಳ್ಳೆ ಭತ್ತ ಬೆಳೆ ಬರ್ತಿತ್ತು ನಮ್ಗೆ. ಹುರುಳಿ ಮತ್ತೆ ಪಚ್ಚೆ ಹೆಸರು, ಉದ್ದು ಎಲ್ಲಾ ಗದ್ದೆಯಲ್ಲಿ ಬೆಳೆತಿದ್ದೆವು ನಾವು. ಮೊದ್ಲಿಂದ ಬೇಯಿಸಿದ್ರೆ ತುಂಬಾ ಬೇಜಾರಾಗ್ತದೆ. ಈಗ ಅಂದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಆಗ ತುಂಬಾ ಅದೇ ಕೆಲಸ ನಮ್ಗೆ. ನೀವು ಅವಾಗ ಯಾವ ಪಾರಂಪರಿಕ ಕೃಷಿ ಪದ್ಧತಿಗಳನ್ನು ಅನುಸರಿಸ್ತಿದ್ರಿ? ಅಂದ್ರೆ ಮಿಶ್ರ ಬೆಳೆಯಾಗಿ ಮಾಡ್ತಾ ಇರುವಾಗ ಸಾವಯವವಾಗಿಯೇ ಮಾಡ್ತಾ ಇದ್ರ? ಯಾವ ರೀತಿ? ಸಾವಯವವಾಗಿಯೇ ಮಾಡ್ತಿದ್ದೆವು. ಅಂದ್ರೆ ನಮ್ಗೆ ಹಟ್ಟಿಯಲ್ಲಿ ತುಂಬಾ ದನಗಳೆಲ್ಲ, ಎಮ್ಮೆದೆಲ್ಲ ಇತ್ತು. ಆಗ ಗೊಬ್ಬರ ಹಾಕಿ, ಬೂದಿ ಗೊಬ್ಬರ, ಸುಡು ಮಣ್ಣು ಹಾಕಿ ಹಾಗೆ ಮಾಡ್ತಿದ್ದೆವು. ಆಗ ಹೊಸ ಇಟ್ಟೇನು ಬೆಳೆಸ್ತಿರ್ಲಿಲ್ಲ ನಾವು. ಆಗ ಎಲ್ಲ ಹುಳ ಬರ್ತಿರ್ಲಿಲ್ಲ, ಏನು ತೊಂದರೆ ಇರ್ಲಿಲ್ಲ. ಆಗಿನ ಬೇಸಿಗೆ ತುಂಬಾ ಬೇಜಾರಾಗ್ತದೆ. ಈಗ ಎಂತ ನಟ್ಟು ಹುಳ ಬರ್ತದೆ. ಈಗ ಹವಾಮಾನ ಸರಿ ಇಲ್ಲ, ಹಾಗೆಲ್ಲ ಆಗ್ತದೆ. ನಿಮ್ಮ ಆ ಕಾಲದಲ್ಲಿ ಬೇಸಾಯ ಎಲ್ಲ ಯಾವ ರೀತಿ ಮಾಡ್ತಾ ಇದ್ರಿ? ಅಂದ್ರೆ ಇದು ಎತ್ತುಗಳಿಂದಲೇ ಗದ್ದೆ ಎಲ್ಲ ಉಳ್ತಾ ಇದ್ರ? ಯಾವ ರೀತಿ? ಹೌದೌದು, ನಾವು ಗದ್ದೆ ಎತ್ತುಗಳಿಂದಲೇ ಹುಡ್ತಿದ್ದೆವು. ಎತ್ತುಗಳನ್ನು ಸಾಕಿ ಅವಕ್ಕೆ ಇದು ನೀವು ಸಾಕುವ ಕ್ರಮ ಎಲ್ಲ ಯಾವ ರೀತಿ? ಅಂದ್ರೆ ಎತ್ತುಗಳಿಗೆ ಬೇಕಾದಷ್ಟು ಬೈ ಹುಲ್ಲು, ಗದ್ದೆಯಲ್ಲಿ ಬೈ ಹುಲ್ಲು ಬೆಳೀತದೆ. ಮತ್ತೆ ತೋಟದಲ್ಲಿ ಬೇಕಾದಷ್ಟು ಹುಲ್ಲುಂಟು, ಹುಲ್ಲು ತಂದು ಹಾಕ್ಲಿ. ಆವಾಗ ಜನ ಸಿಕ್ತಿತ್ತು, ಹುಲ್ಲು ತಂದು ಹಾಕುದು. ಮತ್ತೆ ಗೊಬ್ಬರ ಆಗ್ತದೆ. ತೋಟದಲ್ಲಿ ಗುಡ್ಡೆ ಉಂಟು ನಮ್ಗೆ, ಸೊಪ್ಪು ತಂದು ಹಾಕ್ತಿದ್ರು. ಅದನ್ನು ಕೊಚ್ಚಿ ಗೊಬ್ಬರ ಮಾಡ್ತಿದ್ದೆವು. ಆಗ ಹಾಲು ಮಾರಾಟ ಮಾಡ್ತಿದ್ದೆವು. ಆಗ ಅದೇ ಬೆಳಿಗ್ಗೆ ಎದ್ದು ದನಗಳಿಗೆ ತಿಂಡಿ ಕೊಡುದು, ಮತ್ತೆ ಹೂಡ್ಲಿಕ್ಕೆ ತಕೊಂಡು ಹೋಗುದು. ಕೆಲಸದವರು ಬಂದು ಹೂಡ್ತಿದ್ರು. ಎತ್ತುಗಳಲ್ಲೇ ಹೂಡಿ ಹಾಗೆ ಒಳ್ಳೆ ಬೇಸಾಯ ಆಗಿ ಒಳ್ಳೆ ಭತ್ತ ಎಲ್ಲ ಬರ್ತಿತ್ತು. ಆಗ ನಾಟಿ ಮಾಡುದೆಲ್ಲ ಯಾವ ರೀತಿ? ನಾಟಿ ಮಾಡುದಂದ್ರೆ
ಅದು ಮಳೆ ಶುರುವಾಗುವಾಗ ಇದು ಭತ್ತವನ್ನು ನೇಜಿ ಹಾಕುದು. ನೇಜಿ ಅಂದ್ರೆ ಬಿತ್ತುದು. ನೇಜಿ ಹಾಕಿ ಅದು ಸ್ವಲ್ಪ ಒಂದು ತಿಂಗಳಾಗುವಾಗ ಆ ನೇಜಿಯನ್ನೆಲ್ಲ ತೆಗೆದು ಮತ್ತೆ ಗದ್ದೆ ಹೂಳಿ ಅದರಲ್ಲಿ ನಡುವುದೆಲ್ಲ ಕೆಲಸದವ್ರನ್ನ ಇಟ್ಕೊಂಡು ಎಲ್ಲ ನಟ್ಟು ಮತ್ತೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಹೂಳಿಕೆ ಮಾಡಿ ಮತ್ತೆ ನಡುದು. ಮತ್ತೆ ಒಮ್ಮೆ ಮದ್ದು ಸಿಂಪಡಿಸಬೇಕಾಯಿತು ಅದಕ್ಕೆ ರೋಗ ಬರುವುದಕ್ಕೆ. ಮತ್ತೆ ಹಾಗೆ ಅದು ಮಳೆ ಬರ್ತಾ ಉಂಟಲ್ಲ, ಮಳೆಯದ್ದೇನೋ ತೊಂದರೆ ಇರ್ಲಿಲ್ಲ, ಹವಾಮಾನ ಎಲ್ಲ ಸರಿ ಇತ್ತು, ಮಳೆ ಬರ್ತದೆ. ಮತ್ತೆ ಒಂದು ರಾಜಕ ಎಮ್ಮೆ ಗಂಧಸಾಲೆ ಅಂತ ಎಲ್ಲ ಇತ್ತು, ಅದೆಲ್ಲ ಮಾಡ್ತಿದ್ದೆವು. ತುಂಬಾ ಭತ್ತ ಆಗ್ತಿತ್ತು ನಮಗೆ. ಅದಕ್ಕೆ ಆಗ ಗದ್ದೆ ಕೊಯ್ದು ಎಲ್ಲ ತಂದು ಬೈಹುಲ್ಲು ಒಣಗಿಸಿ ಭತ್ತವನ್ನು ಇದು ಮಾಡಿ ಮತ್ತೆ ಬೇಯಿಸಿ ನಾವೇ ಬೇಯಿಸಿದೆವು ಭತ್ತವನ್ನು. ಪಾರಂಪರಿಕ ವಿಧಾನದಲ್ಲಿ ನೀವೇ ಮಿಲ್ಲಿಗೆ ತಕೊಂಡು ಮಿಲ್ಲಿಗೆ ಮತ್ತೆ ಕುಟ್ಟಿ ಅಕ್ಕಿ ಮಾಡ್ತಿದ್ರು ಮೊದ್ಲು. ಅದು ಯಾವ ರೀತಿ ಮಾಡ್ತಿದ್ರು? ಅದಂದ್ರೆ ಬೇಯಿಸಿ ಒಣಗಿಸಿ ಇಡುದು, ಮತ್ತೆ ಅವರು ಬಂದು ಕೆಲಸದವ್ರು ಬಂದು ಕುಟ್ತಾರೆ ಒನಕೆ. ಅದು ಈಗಿನವರಿಗೆ ಗೊತ್ತಾಗ್ಲಿಕ್ಕಿಲ್ಲ, ಒನಕಲ್ಲಿ ಕುಟ್ಟಿಯೇ ಮಾಡ್ತಿದ್ದೆವು ತುಂಬಾ ಸಮಯ. ಮತ್ತೆ ಮಿಲ್ಲು ಶುರುವಾಯ್ತು. ಭತ್ತವನ್ನು ಯಾವ್ದ್ರಲ್ಲಿ ಹಾಕಿ ಕುಟ್ಟುವಂತದ್ದು ಅದು ಒನಕೆ, ಅದು ಒಂದು ಹೊಂಡ ಮಾಡ್ಲಿಕ್ಕೆ ಉಂಟು, ಒನಕೆ ಗುಳ್ಳಿ ಅಂತ ಉಂಟು. ಅದರೊಳಗೆ ನೆಲ್ಲು ಹಾಕಿ ಇಬ್ಬರಿಬ್ರು ಕುಟ್ಟುದು, ಒನಕೆಯಲ್ಲಿ ಕುಟ್ಟುದು. ಕುಟ್ಟಿ ಆಗ ಅದು ಭತ್ತ ಆಗ್ತದೆ. ಮತ್ತೆ ಕೇರುದು, ಅದನ್ನು ಗುಣ ತೆಗೆದು ಹಾಕುದು, ಬಿಳಿ ಆಗ್ತದೆ ಆಗ ಅಕ್ಕಿ, ಅದನ್ನು ಕೇರಿ ಇಡುದು. ಆಗೆಲ್ಲ ಅವಾಗ ಬೇಗ ಬೇಗ ಆಗ್ತಿತ್ತು. ಒಂದು ಕಳಸಿಗೆ ಅಂತ ಹೇಳಿ 14 ಸೇರಂದ್ರೆ ಈಗಿನವರಿಗೆ ಗೊತ್ತಾಗ್ಲಿಕ್ಕಿಲ್ಲ. 14 ಸೇರು ಅಕ್ಕಿ ಆದ್ರೆ ಅವರಿಗೆ 1 ಸೇರು ಅಕ್ಕಿ ಕೊಡ್ಲಿಕ್ಕೆ ನಾವು, ಬಾಕಿದದ್ದು ನಮ್ಗೆ. ಹಾಗೆ ಅವರು ದಿವಸ ಬಂದು ಕೊಡ್ತಿದ್ರು. ನಾವು ಬೇಯಿಸುದೆಲ್ಲ ನಾನೇ ಬೇಯಿಸುತ್ತಿದ್ದೆ, ನಮ್ಮ ಮಕ್ಕಳೆಲ್ಲ ಸೇರಿಕೊಂಡು ಅದೆಲ್ಲ ಅವರೆಲ್ಲ ಸೇರಿಕೊಂಡಿದ್ರು. ಭತ್ತ ಬೇಯಿಸಿ ಅಂಗಳದಲ್ಲಿ ಹಾಕುದು, ಅದನ್ನು ಇದು ಕೈ ಹಾಕಬೇಕು ಅದಕ್ಕೆ, ಮತ್ತೆ ಮೇಲೆ ಮಾಳಿಗೆಯಲ್ಲಿ ಕೊಂಡೋಗಿ ಹಾಕ್ಬೇಕು, ಮಣ್ಣು ಹಾಕಿ ಒಣಗಿಸಿ ಕೈ ಹಾಕ್ತಾ ಇರ್ಬೇಕು ಅದಕ್ಕೆ. ಮತ್ತೆ ಅದನ್ನು ಒಣಗಿ ಚೆನ್ನಾಗಿ ಒಣಗಿದ ಕುಟ್ಟಿ ಮಾಡುದು. ಮತ್ತೆ ಮಿಲ್ಲು ಶುರುವಾಯ್ತು. ಮತ್ತೆ ಕುಟ್ಟೋರು ಇಲ್ಲ, ಮತ್ತೆ ಒಣಗಿಸಿ ಮಿಲ್ಲಿಗೆ ತಕೊಂಡೋಗಿ ಅಕ್ಕಿ ಮಾಡ್ತಿದ್ದೆವು. ಬೇಕಾದ ತರದ ಅಕ್ಕಿ, ಊಟಕ್ಕೆ ಇರುವ ಅಕ್ಕಿ, ತಿಂಡಿಗೆ ಇರುವ ಅಕ್ಕಿ, ಒಳ್ಳೊಳ್ಳೆ ಅಕ್ಕಿ ಎಲ್ಲ ಆಗ್ತಿತ್ತು. ಗಂಧಸಾಲೆ ಒಳ್ಳೆತ್ತು ಆಗ್ತಿತ್ತು ನಮ್ಗೆ, ಗಂಧಸಾಲೆ ಅಕ್ಕಿ ಎಲ್ಲ ಆಗ್ತಿತ್ತು. ಅವೆಲ್ಲ ರೇಟ್ ಕಡಿಮೆ. ಮತ್ತೆ ಉದ್ದು ಮಾಡ್ತಿದ್ದೆವು, ಉದ್ದು ಎಲ್ಲ ತುಂಬಾ ಆಗ್ತಿತ್ತು ನಮ್ಗೆ ಗದ್ದೆಯಲ್ಲಿ. ಉದ್ದು ಮಾರಾಟ ಮಾಡ್ತಿದ್ದೆವು. ಉದ್ದು ಮತ್ತೆ ಕುಡು ಅಂದ್ರೆ ಹುರುಳಿ. ಅದು ಅಂದ್ರೆ ನೀವು ಈಗ ಭತ್ತದ ಕೃಷಿ ಮಾಡುವಾಗ ಎಷ್ಟು ಬೆಳೆ ಮಾಡ್ತಾ ಇದ್ರಿ? ಆಗ 2 ಬೆಳೆ ಮಾಡ್ತಿದ್ದೆವು. ಒಂದು ಬೆಳೆ ಏಣೇಲು ಅಂತ ಹೇಳಿ, ಮತ್ತೊಂದು ಸುಗ್ಗಿ. ಅದು ಏಣೇಲು ಕೊಯ್ದ ಅಂತ ಎಲ್ಲಾ ಗದ್ದೆಯಲ್ಲಿ ಮಾಡ್ತಿರ್ಲಿಲ್ಲ, ಅದು ನೀರು ಬೇಕಲ್ಲ ಅದಕ್ಕೆ, ಸುಗ್ಗಿಗೆ ನೀರು ಬೇಕು. ಮತ್ತೆ ಅದಂತೆ ಕೊಯ್ದು ಮತ್ತೆ ಸುಗ್ಗಿ ಮಾಡೋ 1-2 ಗದ್ದೆಯಲ್ಲಿ ಸುಗ್ಗಿ ಮಾಡ್ತಿದ್ದೆ, ಅಲ್ಲಿ ಸ್ವಲ್ಪ ಭತ್ತ ಬರ್ತಿತ್ತು ನಮ್ಗೆ. ಮತ್ತೆ ಬೇರೆ ಇದ್ದ ಗದ್ದೆಯಲ್ಲೆಲ್ಲ ಇದು ಉದ್ದು ಬೀಜ ಹಾಕುದು, ಮತ್ತೆ ಎತ್ತುಗಳಲ್ಲಿ ಹೂಡುದು. ಆಗ ಅದು ಅಡಿ ಮೇಲೆ ಆಗ್ತದೆ, ಮತ್ತೆ ಹುಡ್ತದೆ. ಮತ್ತೊಂದು 2 ತಿಂಗಳಾಗುವಾಗ ಅದರಲ್ಲಿ ಉದ್ದು ಗಿಡ ಆಗ್ತದೆ, ಗಿಡ ಆಗಿ ಉದ್ದು ಬರ್ತದೆ. ಮತ್ತೆ ಅದನ್ನು ಉದ್ದನ್ನೆಲ್ಲ ಕೀಳ್ಬೇಕು. ಆಗೆಲ್ಲ ಜನ ಸಿಕ್ತಿತ್ತು, ಆಗ್ತಿತ್ತು. ಈಗೆಲ್ಲ ಆಗ್ಲಿಕ್ಕಿಲ್ಲ ಹಾಗೆ. ಮತ್ತೆ ಅದನ್ನ ತಂದು ಹೊಡಿದು ಅದನ್ನ ಕಾಳು ಮಾಡಿ ಒಂದು 4 ಮುಡಿ ಉದ್ದೆಲ್ಲ ಆಗ್ತಿತ್ತು. ನಾವು ಮಾರಾಟ ಮಾಡ್ತಿದ್ದೆವು. ಹುರುಳಿ ಮಾಡಿದ್ರೆ ಎತ್ತುಗಳಿಗೆ ಕಡ್ದು ಕೊಡ್ಲಿಕ್ಕೆ, ಬೇಯಿಸಿ ಕೊಡ್ಲಿಕ್ಕೆಲ್ಲ ಹುರುಳಿ. ಮತ್ತೆ ಅದ್ರ ತೊಗಟೆ ಎಲ್ಲ ಉಂಟಲ್ಲ, ಅದನ್ನು ಎತ್ತುಗಳಿಗೆ ತಿನ್ಲಿಕ್ಕೆ ಹಾಕ್ಲಿಕ್ಕೆ ಆಯ್ತು. ಮತ್ತೆ ಬೈ ಹುಲ್ಲೆಲ್ಲ ಒಣಗಿಸಿ ಇಟ್ರೆ ಮುಟ್ಟೆ ಮಾಡಿ ಇಡ್ತಿದ್ದೆವು. ಅದು ಯಾವ ರೀತಿ ಮಾಡ್ತಾ ಇದ್ರಿ ಅವಾಗ? ಆಗ ಬೈ ಹುಲ್ಲನ್ನು ಒಣಗಿಸಿ ಮತ್ತೆ ಮುಟ್ಟೆ ಅಂತ ಮಾಡ್ತಾರೆ. ಮುಟ್ಟೆ ಅಂದ್ರೆ ಅದು ಒಂದು ಧೂಪದಾಗೆ ಕೂಡಿ ಅದನ್ನು ಸೂಡಿ ಕಟ್ಟಿ ಅವರು ಕೆಲಸದವ್ರು ಮಾಡ್ತಿದ್ರು ಚಂದಕ್ಕೆ. ಮತ್ತೆ ಮುಡಿ ಕಟ್ಟುತ್ತಿದ್ದೆವು ಆಗ, ಅಕ್ಕಿ ಮುಡಿ ಅಂದ್ರೆ ಅದು ಬೈ ಹುಲ್ಲಿಂದಲೇ ಮಾಡುದು. ಬಳ್ಳಿ ಮಾಡಿ ಮತ್ತೆ ಅದನ್ನು ರೌಂಡ್ ಮಾಡಿ ಮತ್ತೆ ಅದರೊಳಗೆ ಅದು ಬೀಳದಾಗೆ ಅಕ್ಕಿ ಬೀಳುದಿಲ್ಲ ಅದರಲ್ಲಿ, ಅದು ಗೊತ್ತಿತ್ತು ಮೊದಲಿನವರಿಗೆ. ಅದರೊಳಗೆ ಒಂದು 42 ಕೆಜಿ ಅಕ್ಕಿ ಅದ್ರಲ್ಲಿ ಹಿಡಿತದೆ. ಮುಡಿ ಅಂತ ಹೇಳುದು 42 ಕೆಜಿ ಅಕ್ಕಿ ಅದನ್ನ ಅದ್ರೊಳಗೆ ಹಾಕುದು. ಈ ಚಂದ ಒಣಗಿಸಿ ಅಕ್ಕಿ ನಾವು ಮಾಡಿ ನಾವು ಅಕ್ಕಿ ಮಾಡ್ತೇವಲ್ಲ, ಕುಟ್ಟಿದ ಅಕ್ಕಿ ಅದನ್ನ ಅದ್ರೊಳಗೆ ಹಾಕಿ ಮತ್ತೆ ಬೈ ಹುಲ್ಲನ್ನು ಹೀಗೆ ಇದು ಮೂಡೆ ಹಾಗೆ ಮಾಡಿ ಬೈ ಹುಲ್ಲಿನ ಬಳ್ಳಿಯಿಂದಲೇ ಅದನ್ನು ಸುತ್ತಿ 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 ಅದು ಚೀನಿಕಾಯಿ ಹಾಗೆ ಬರ್ತಿತ್ತು, ದೊಡ್ಡ ಚೀನಿಕಾಯಿಗೆ. ಅದನ್ನು ಹೊಡೆದು ಅವರಿಗೆ ಗೊತ್ತು. ಅದ್ರಲ್ಲಿ ಹಾಕಿ ಮೂಡೆ ಅದನ್ನು ಕಟ್ಟಿ ನಾವು ಹಾಗೆ ಮೇಲೆ ಉಪ್ಪರಿಯಲ್ಲಿ ಇಟ್ರೆ ನಮಗೆ ಬೇಕಾದಾಗ ನೀರು ಬೀಳದ ಹಾಗೆ, ನೀರು ಬೀಳ ಉಪ್ಪರಿ ನಮ್ಮ ಮನೆಯ ಒಳಗೆ ಮೊದಲಿನ ಕಾಲದ ಮನೆಗಳು ಬಿಸಿಯಾಗಿ ಇರ್ತದಲ್ಲ, ಅದರೊಳಗೆ ಇಟ್ರೆ ಏನಾಗುದಿಲ್ಲ. ಅದ್ರಲ್ಲಿ ಬೇಕಾದಾಗ ಒಂದೊಂದೇ ಮುಡಿಯನ್ನು ಕೆಳಗೆ ತಂದು ಅಕ್ಕಿ ಪಾತ್ರಕ್ಕೆ ಹಾಕಿ ಮತ್ತೆ ಅನ್ನ ಮಾಡುದು. ಹಾಕಿ 15 ಮುಡಿ ಹೀಗೆಲ್ಲ ಮಾಡಿ ಮಳೆಗಾಲಕ್ಕೆ ಕಟ್ಟಿ ಇಡ್ತಿದ್ದೆವು. ಎಷ್ಟು ಮುಡಿ ಸಾಮಾನ್ಯ ನೀವು ಮಾಡಿ ಇಡ್ತಿದ್ರಿ? ಅಂದ್ರೆ ಒಂದು 10-15 ಮುಡಿ ಎಲ್ಲ ಮಾಡ್ತಿದ್ದೆವು. ಮುಡಿ ಎಲ್ಲ ಕಟ್ಟಿ ಬಿಡ್ತಿದ್ದೆವು ಬೇಕಾದಷ್ಟು. ಮತ್ತೆ ಬೇಡದ್ದು ಮಾರಾಟ ಮಾಡ್ತಿದ್ದೆವು. ನಿಮ್ಮ ಮನೆ ಖರ್ಚಿಗೆ? ನಮ್ಮ ಮನೆ ಖರ್ಚಿಗೆ ಒಳ್ಳೆ ಅಕ್ಕಿ ಸಿಕ್ತಿತ್ತು. ಹೌದೌದು, ಒಳ್ಳೆ ಅಕ್ಕಿ ಸಿಕ್ತಿತ್ತು. ರಾಸಾಯನಿಕ ರಹಿತ ಅನ್ನವನ್ನು ನಾವು ಮೊದಲು ಅದೇ ಈಗಿನ ಊಟ ಸೇರುದಿಲ್ಲ ಬಾಯಿಗೆ, ಚಪ್ಪೆ ಚಪ್ಪೆ ಆಗ್ತದೆ. ಮೊದಲಿನ ಊಟ ಈಗ ಸಿಕ್ಕುದಿಲ್ಲ ಹಾಗೆ. ಉದ್ದೆಲ್ಲ ಆಗೆಲ್ಲ 2.5 ರೂಪಾಯಿ 1 ಕೆಜಿ ಉದ್ದಿಗೆ.
ಮಾರಾಟ ಆವಾಗ ಮಾಡ್ತಿದ್ದೆವು. ಬೆಳೆ ಮಾಡುವಾಗ ರೋಗಗಳು ಕಡಿಮೆ ಕಾಡು ಪ್ರಾಣಿಗಳ ಉಪದ್ರ ಏನೂ ಇರ್ಲಿಲ್ಲ. ಆವಾಗ ಕಾಡುಗಳು ತುಂಬಾ ಇದ್ದ ಕಾರಣ ಹೌದು. ಕಾಡು ಪ್ರಾಣಿಗಳು ಊರಿಗೆ ಬರುದು ಕಡಿಮೆ. ಅವಕ್ಕ ಗದ್ದೆಯಲ್ಲಿ ಸೋರೆಕಾಯಿ, ಪಡುವಲಕಾಯಿ, ತೊಂಡೆಕಾಯಿ ಎಲ್ಲಾ ಮಾಡ್ತಿದ್ದೆವು. ಬದನೆಕಾಯಿ, ತರಕಾರಿ ತರಕಾರಿ. ಗದ್ದೆ ಬೇಸಾಯ ಆದ ನಂತರ ಗದ್ದೆ ಬೇಸಾಯ ಸುಗ್ಗಿ ಕೊಯ್ದ ನಂತರ ಉಳಿದು ಮತ್ತೆ ಎಲ್ಲ ತರಕಾರಿ ಬೆಳೆಸುದು. ಎಷ್ಟು ಆಗ್ತಿತ್ತು. ಬದನೆಕಾಯಿ, ಕುಂಬಳಕಾಯಿ, ಚೀನಿಕಾಯಿ ಗ್ರಹಿಸಿದ್ರೆ ಆಗುದಿಲ್ಲ. ಈಗ ಅಷ್ಟು ಆಗ್ತಿತ್ತು ನಮ್ಗೆ. ಅಂದ್ರೆ ಗದ್ದೆ ಬೇಸಾಯ ಮಾಡುವಂತಹ ಗದ್ದೆಗಳಲ್ಲಿ ತರಕಾರಿಗಳು ಹೇರಳವಾಗಿ ಬೆಳೀತದೆ. ಈಗ ಮಾಡಿದ್ರೆ ಆಗುದಿಲ್ಲ, ಅದು ಗಟ್ಟಿ ಆಯ್ತು ಮಣ್ಣು. ಈಗ ಆಗುದಿಲ್ಲ. ಆಗಿದ್ರೆ ಹಂದಿಗೆ ಇದು ಮಾಡ್ಬೇಕು, ಅದಾಗುದಿಲ್ಲ. ನಾನು ನೋಡಿದೆ 2 ಸಲ ಮಾಡಿ, ಆಗುದಿಲ್ಲ. ಅದು ಮೃದು ಇಲ್ಲ ಮಣ್ಣು, ಗಟ್ಟಿಯ ಪಾರೆ ಹಾಗಾಯ್ತಲ್ಲ ಮಣ್ಣು. ಈಗ ಹಾಗೆ ಹಡಿಲ್ ಬಿದ್ದುಕೊಂಡುಂಟು. ಅದ್ರಲ್ಲಿ ಎಂತ ಮಾಡುವ ಅಂದ್ರೆ ಆಗುದಿಲ್ಲ, ನೀರು ಸಾಕಾಗುದಿಲ್ಲ ತೋಟಕ್ಕೆ. ನೋಡಿ ಈಗ ಅವರಲ್ಲಿ ಮಾಡಿಸಿ ನಿರ್ವಹಣೆಗೆ ಏನಿದೆ ಈಗ? ಬೋರ್ವೆಲ್ ಮಾಡಿದ್ದೇವೆ, 2 ಬೋರ್ವೆಲ್ ಉಂಟು, ಅದರಿಂದ ಬರ್ತದೆ. ಮತ್ತೆ ಒಂದು ಹೊಂಡದಲ್ಲಿ ನೀರುಂಟು, ಅದನ್ನು ಇದರಲ್ಲಿ ಹಾಕಿ 2 ಬೋರಿಂದ ಕಂಪ್ರೆಸರ್ ಪಂಪಿನಲ್ಲಿ ಎಳೆದು ಹೊಂಡಕ್ಕೆ ಹಾಕಿ, ಅಲ್ಲಿಂದ 5 HP ಮೋಟರ್ ನಲ್ಲಿ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಈಗ ನಮ್ಗೆ ಸ್ಪ್ರಿಂಕ್ಲರ್ ಹಾಕುದು. ಎಷ್ಟು ಅಡಿಕೆ ತೋಟ ಉಂಟು? ಅಡಿಕೆ ತೋಟ ಒಂದು 3 ಎಕರೆ ಇರ್ಬಹುದು. ಹಾಗೆ ನನಗೆ ಯಾವ ತಳಿಯನ್ನು ಬೆಳೆಸ್ತಾ ಇದ್ದೀವಿ? ನಾವು ಮೊದ್ಲಿನ ತಳಿಯೇ, ಮತ್ತೆ ಹೊಸತ್ತೆಂತೂ ಮಾಡ್ಲಿಲ್ಲ. ಊರಿನ ತಳಿಯೇ. ಈಗ ಅಡಿಕೆ ತೋಟದ ನಿರ್ವಹಣೆಯಲ್ಲಿ ಯಾವ ರೀತಿ ಮಾಡುವಂತ? ಗೊಬ್ಬರ ಎಲ್ಲ ನೀವು ಎಲ್ಲಿಂದ? ಈಗ ಗೊಬ್ಬರ ಇಲ್ಲ, ಅದೇ ಹೊಸ ಬೂದಿ ಮತ್ತೆ ಹಾಕುದು, ಮತ್ತೆ ಹೊಸ ಇಟ್ಟು ಸ್ವಲ್ಪ ತಂದು ಹಾಕ್ತೇವೆ ಅಷ್ಟೇ. ನೀರು ಹಾಕುದು. ಮತ್ತೆ ಅಡಿಕೆ ಕೊಯ್ಲಿಕ್ಕೆ ಮತ್ತೆ ಮದ್ದು ಸಿಂಪಡಣೆಗೆಲ್ಲ ಜನ ಸಿಗ್ತದೆ. ಭಯಂಕರ ರೇಟ್ ಮಾತ್ರ. ಮಾಡುದಿಲ್ಲ, ಮಾತಾಡಿದ್ರೆ ಬರುದಿಲ್ಲ ನಾಳೆ. ಹಾಗೆ ಅಡಿಕೆ ಕೊಯ್ಯೋರ ಭಯಂಕರ. ಅದು 1.5 ಕಂಡಿ ಅಡಿಕೆ ಕೊಯ್ಬೇಕಾದ್ರೆ 12,000 13,000 ರೂಪಾಯಿ ಆಗ್ತದೆ. ಹಾಗೆ ಮದ್ದು ಮಾಡೋರಿಲ್ಲ ಅಂದ್ರೆ ನಾವು ಮಾಡಿಸ್ಲೇಬೇಕಲ್ಲ. ಅವ್ರಿಗೆ ದಮ್ಮ ಹಾಕಿ ಮಾಡಿಸ್ಬೇಕಾಗ್ತದೆ. ಮಾಡಿದ್ರೆ ಅಡಿಕೆ ಬಿದ್ದೋದಿತ್ತು. ಈ ವರ್ಷ ಸ್ವಲ್ಪ ಹೋಯ್ತು ರೋಗದಲ್ಲಿ. ಮದ್ದು ಬಿಟ್ಟಾಗೆ ಮಳೆ ಬಂತು ಕಂಡಬಟ್ಟೆ. ಹವಾಮಾನ ಸರಿ ಇಲ್ಲಲ್ಲ ಹಾಗೆ. ಮತ್ತೆ ನಳ್ಳಿಗೆಲ್ಲ ನಾವು ಮದ್ದು ಬಿಡುದಿಲ್ಲ. ಅದು ಎಲ್ಲರೂ ಬಿಡ್ತಾರೆ. ಅದು ಎಂತದು ವಿಷ, ಭಯಂಕರ ವಿಷ ಎಲ್ಲ ಬಿಡ್ತಾರೆ. ಅದು ನಾವು ಬಿಡುದಿಲ್ಲ. ಯಾವ್ದನ್ನು ಕೊಯ್ದುಕೊಳ್ತೇವೆ ಅಷ್ಟೇ. ನೀವು ಅಡಿಕೆ ಎಲ್ಲ ಸುಲಿಯುವಂತ ಕ್ರಮ, ಮಾರಾಟ ಎಲ್ಲ ಯಾವ ರೀತಿ ಮಾಡುವಂತದ್ದು? ನಾವು ಅಡಿಕೆ ನಾವೇ ಸುಲಿತೇವೆ. ಸುಲಿದದನ್ನೆಲ್ಲ ಇದು ಬೇರೆ ಬೇರೆ ಸೆಟ್ ಮಾಡ್ಲಿಕ್ಕೆ ಉಂಟು. ಒಳ್ಳೆ ಅಡಿಕೆ, ಪಟೋರ ಮತ್ತೆ ಕುಂಬು ಅಂತ ಹೇಳಿ ಎಲ್ಲ ಬೇರೆ ಒಳ್ಳೆ ಅಡಿಕೆ ಹಾಗೆ ಮಾಡಿ ನಾವು ಕ್ಯಾಂಪ್ ಕೊಡ್ತಿದ್ದೆ. ನಾವು ಹೊರಗೆ ಕೊಡುದಿಲ್ಲ ಅಡಿಕೆ. ಕ್ಯಾಂಕದಲ್ಲಿ ತಕೊಂಡೋಗಿ ಕೊಡ್ತೇವೆ, ಮಾರಾಟ ಮಾಡಿ. ನಾವೇ ಸುಲಿತೇವೆ. ಸುಲಿದವರಿಗೆ 19 ರೂಪಾಯಿ ಎಲ್ಲ ಕೊಡ್ಬೇಕು ಕೆಜಿಗೆ. ನಾವೇ ಸ್ವಲ್ಪ ಸ್ವಲ್ಪ ಬೇಕಾದ ಹಾಗೆ ನಾವೇ ಸುಲಿಕೊಳ್ತೇವೆ. ನಿಮ್ಮ ವಯಸ್ಸು ಎಷ್ಟು ಅಂತ ಕೇಳ್ಬಹುದಾ? ನನ್ನ ವಯಸ್ಸು 76 ವರ್ಷ ಆಯ್ತು. ನಾನು ಈಗಲೂ ಸುಲಿತೇನೆ ಅಡಿಕೆ. ಮಾಡ್ತೇವೆ ನಾವು ಕೆಲಸ. ಅಡಿಕೆ ಬೆಳೆಯ ಜೊತೆಗೆ ನೀವು ಕಾಳು ಮೆಣಸು ಬೆಳಿತೀರಿ ಅಂತ ಹೇಳಿದ್ರಿ. ಹೌದೌದು. ಅಂದ್ರೆ ಅಡಿಕೆ ಮರಕ್ಕೆ ನೆಟ್ಟು ಮಾಡುದು. ಹೌದು, ಅದಕ್ಕೆ ನೆಟ್ಟು ಮಾಡುದು. ಯಾವ ತಳಿ ಇದು? ಅದು ಪಣಿಯೂರ. ಹೊಸ ತಳಿ ಅಂತ ಇಲ್ಲ, ಅದು ಅದನ್ನೇ ನಾವು ನಟ್ಟದ್ದು. ಆದ್ರೆ ಈ ವರ್ಷ ತುಂಬಾ ಬಳ್ಳಿ ಮಳೆ ಜಾಸ್ತಿ ಆಗಿ ಕೊಳ್ತು ನಮ್ಮ ಮಳೆ. ಹೊಸ ಗಿಡಗಳನ್ನು ನೆಟ್ಟಿದ್ದೀರಾ? ಈ ವರ್ಷ ನಡ್ಲಿಲ್ಲ, ಮಳೆಗೆ ಕೊಳ್ತು ಹೋಯ್ತು. ನಟ್ಟದ್ದು ಕೊಳ್ತು ಹೋಯ್ತು. ಈಗ ಉಂಟು, ಸ್ವಲ್ಪ ಆಗ್ತದೆ ನಮ್ಮ ಖರ್ಚಿಗೆ, ಸ್ವಲ್ಪ ಮಾರಾಟಕ್ಕೆ ಸಿಗ್ತದೆ. ಈ ವರ್ಷ ಕಡಿಮೆ ಸ್ವಲ್ಪ. ಆಮೇಲೆ ಜಾಯಿಕಾಯಿ ನೆಟ್ಟಿದ್ದೀರಿ ಅಂತ ಹೇಳಿದ್ರಿ. ಎಷ್ಟು ಮರಗಳಿವೆ? ಅದೊಂದು 10-15 ಮರ ಉಂಟು. ಅದು ಮಳೆಗಾಲದಲ್ಲೇ ಬೆಳೆಯುದು. ಅದನ್ನು ಮತ್ತೆ ಮಳೆಗಾಲದಲ್ಲಿ ಹೆಕ್ಕಿ ತಕೊಂಡು ಬಂದು ಅದನ್ನು ಹೂವನ್ನು ಬೇರೆ ಮಾಡಿ ಅದು ಒಲೆಯಲ್ಲೆಲ್ಲ ಹಾಕಿ ನಾವು ಒಲೆಗೆಲ್ಲ ಬೆಂಕಿ ಮಾಡ್ತೇವೆ, ಮತ್ತೆ ಕೊಡ್ತೇವೆ. ಅದು ಹಾಗೆ ಇಟ್ರೆ ಅದು ಹಾಳಾಗ್ತದೆ. ಒಣಗಿದ ಹಾಗೆ ಕೊಡುದು ನಾವು. 280 ಅಷ್ಟೇ, ಒಂದು 270-80 ರೂಪಾಯಿ ಸಿಗ್ತದೆ ಕಾಯಿಗೆ. ಹೂವಿಗೆ 1,000 ಉಂಟು. ಹೂ 1 ಕಿಲೋ ಆಗ್ಬೇಕಾದ್ರೆ ತುಂಬಾ ಬೇಕಲ್ಲ, ಹಾಗೆ ಆದಾಗೆ ಒಣಗಿಸಿ ಕೊಡ್ತೇವೆ ನಾವು. ಒಂದು 10,000 ರೂಪಾಯಿ ಸಿಗ್ತದೆ ಅದರಲ್ಲಿ, ಜಾದ್ರಿಕಾಯಲ್ಲಿ. ಆಮೇಲೆ ಬಾಳೆ ಇಟ್ಟು ತುಂಬಾ ಗೊನೆ ಮಾರಾಟ ಮಾಡ್ತಿದ್ದೆವು. ಈಗ ಹಂದಿ ನಟ್ಟಾಗೆ ಹಂದಿ ಬಂದು ಹುಡಿ ಮಾಡ್ತೀವಿ. ಅದು ಉಂಟು, ನಮ್ಮ ಖರ್ಚಿಗೆ ತಕ್ಕ ಬಾಳೆ ಆಗ್ತದೆ. ತೆಂಗಿನ ಕೃಷಿಯಲ್ಲಿ ಈ ಸಲ ರೋಗಗಳೆಲ್ಲ, ನುಸಿ ರೋಗ ಅದೆಲ್ಲ ಬಾಧೆ ನಿಮ್ಮಲ್ಲಿಯೂ ಕಂಡುಕೊಂಡಿದೆ. ಮಳೆ ಜಾಸ್ತಿ ಆಗಿ ಬೊಂಡವೇ ಬೀಳ್ತಿತ್ತದು. ಆದ್ರೂ ಏನು ಕ್ರಮಗಳನ್ನು ಅದಕ್ಕೆ ಕ್ರಮ ಅಂದ್ರೆ ಅದಕ್ಕೆಲ್ಲ ಮದ್ದು ಸಿಂಪಡಿಸಿ ಆಗ್ಲಿಕ್ಕಿಲ್ಲ. ನಾವು ಮತ್ತೆ ಈಗ ಅವ್ರು ಕೊಯ್ಯೋರು ಸಿಕ್ಕುದಿಲ್ಲ. ಹಿಂದಿಯವರನ್ನು ಕರೆಸಿ, ಈಗ 2 ವರ್ಷ ಆಯ್ತು ಹಿಂದಿಯವರನ್ನು ಕರೆಸಿ ಕೊಯ್ಯುದು. ತೆಂಗಿನಕಾಯಿ ಕೊಯ್ದು ಮತ್ತೆ ಸುಲ್ದು ಕೊಡುದು ಪೇಟೆಗೆ. 70 ರೂಪಾಯಿ ಕೆಜಿಗೆ 68-70 ರೂಪಾಯಿ ಸಿಕ್ಕಿದೆ ಈ ವರ್ಷ. ಸ್ವಲ್ಪ ಕೊಬ್ಬರಿ ಮಾಡಿ ನಾವು ಮಾರುದಿಲ್ಲ. ನಾವು ಎಣ್ಣೆಗೆ ಮಾತ್ರ, ನಮ್ಮ ಖರ್ಚಿಗೆ ಎಣ್ಣೆಗೆ ಮಾತ್ರ ಕೊಬ್ಬರಿ ಮಾಡಿ. ಮತ್ತೆ ತೆಂಗಿನಕಾಯಿ ನಾವು ಸುಲ್ದು ಮಾರಾಟ ಮಾಡುದು.
ಈಗ ಮಳೆಗಾಲದಲ್ಲಿ ತರಕಾರಿಗಳನ್ನೆಲ್ಲ ಮಾಡುದಿಲ್ಲ? ಮಾಡ್ತೇವೆ ಸ್ವಲ್ಪ ನಿಮ್ಮ ಸ್ವಲ್ಪ. ಖರ್ಚಿಗೆ ನಮ್ಮ ಖರ್ಚಿಗೆ ತಕ್ಕ ಮಾಡ್ತೇವೆ. ಹ್ಮ್. ಮತ್ತೆ ಆರರೊಟ್ಟು ಕೂವೆ ಅಂತ ಉಂಟು, ಒಳ್ಳೇದಾಗ್ತದೆ ಅದು. ಅದು ಬಾರಿ, ಈಗ 1,500 ರೂಪಾಯಿ ಎಲ್ಲ ಉಂಟಂತೆ ಅದಕ್ಕೆ ಕೆಜಿಗೆ. ಆದ್ರೆ ಅದನ್ನು ನೆಟ್ಟವು, ಅದು ಹುಡಿ ಆಗ್ತಿತ್ತು ನಮ್ಗೆ, ಒಂದು 4-5 ಕೆಜಿ ಬರ್ತಿತ್ತು. ಅದು ಹೆಗ್ಗಣ ತಿಂತದೆ, ಅದನ್ನು ಹೆಗ್ಗಣ ಒಕ್ಕಿ ತಿಂತದೆ. ಅದು ಸ್ವಲ್ಪ ಸ್ವಲ್ಪ ಉಂಟು ಅಷ್ಟೇ, ಮದ್ದಿಗೆ ತಕ್ಕ. ಹೇಗೆ ಬೆಳೆಯುವಂತ ಕ್ರಮ? ಅದು ನಟ್ಟು ಬಿಟ್ರೆ ಅಲ್ಲಿಗೆ ಆಗ್ತದೆ. ಮತ್ತೆ ಅದನ್ನು ಈಗ ಜನವರಿಯಲ್ಲಿ ಆಗುವಾಗ ಅದನ್ನು ಯಾವ ಕಾಲದಲ್ಲಿ ಅದು ನೆಡುವಂತ? ಜೂನ್ ಅಲ್ಲಿ ನೆಡಬೇಕು ಗಿಡ. ಅದು ಯಾವ ರೀತಿ ಸಾಲು ಮಾಡಿ ಅದು ನೆಡುವ? ಹಾಗೆ ಸಾಲ ಈಟ್ ಹಾಕಿ ಸ್ವಲ್ಪ ಸೂಟು ಮಣ್ಣು ಬೂದಿ ಹಾಕಿ ನೆಟ್ಟು ಬಿಟ್ರೆ ಆಯ್ತು. ಗಡ್ಡೆಗಳನ್ನು ನೆಟ್ಟದ್ದು? ಹೌದು, ಗಡ್ಡೆ ಅಲ್ಲ, ಅದರ ಗಿಡವನ್ನು ನೆಟ್ಟು ಬಿಟ್ರೆ ಆಯ್ತು. ಅದು ಮತ್ತೆ ಮಣ್ಣು ಹಾಕಿ ಬಿಟ್ರೆ ಅಲ್ಲಿಗೆ ಆಗ್ತದೆ. ಮತ್ತೆ ಅದನ್ನು ಜನವರಿ ಆಗುವಾಗ ಅದನ್ನು ಕೀಳ್ಬೇಕು. ಅದನ್ನು ತೊಳೆದು ಗಡ್ಡೆಯನ್ನು ಅರಿವ ಕಲ್ಲಿನಲ್ಲಿ ಅರ್ದು ಮತ್ತೆ ಅದನ್ನು ಹುಡಿ ತೆಗೆಯುವ ಕ್ರಮ ಉಂಟು. ಹಾಗೆ ಹುಡಿ ತೆಗೆದ್ರೆ ಬಾರಿ ಒಳ್ಳೇದದು. ಯಾವ ರೀತಿ ಅದು? ಅಂದ್ರೆ ಕಲ್ಲಿನಲ್ಲಿ ಕಡೆದಾಗ ಅದು ಕಡಿನ ಕಲ್ಲಾಗ ಮತ್ತೆ ಅದನ್ನು ಜಾಡಿಸ್ಬೇಕು. ಜಾಡಿಸಿ ಆಗುವಾಗ ನೀರೆಲ್ಲ ಮೇಲೆ ನಿಲ್ತದೆ, ಹುಡಿ ಅಡಿಯಲ್ಲಿ ನಿಲ್ತದೆ. ನೀರನ್ನೆಲ್ಲ ಚೆಲ್ಲಿ ಮತ್ತೆ ಹುಡಿಯನ್ನು ಅಂಗಳದಲ್ಲಿ ಒಣಗ್ಲಿಕ್ಕೆ ಇಡ್ಬೇಕು. ಒಣಗ್ಲಿಕ್ಕೆ ಎಷ್ಟು ದಿವಸ ಬೇಕು? ಹುಡಿ ಒಣಗ್ಲಿಕ್ಕೆ ಒಂದು 4 ದಿವಸ ಒಳ್ಳೆ ಹುಡಿ ಒಣಗಿ ಸಿಗ್ತದೆ. ಬಾರಿ ಒಳ್ಳೇದದು. ಈಗ ಮಾತ್ರ ಅದು ಅಂತ ಹುಡಿ ಸಿಕ್ಕುದಿಲ್ಲ. ಈಗ ಪೇಟೆಯಲ್ಲಿ ಸಿಕ್ಕರೆ ಅದು ಬೇರೆ ಎಂತೋ ಬೇರೆ, ಅದಲ್ಲ. ಅದು ಬಾರಿ ಒಳ್ಳೇದು, ಹೊಟ್ಟೆ ನೋವಿಗೆ ಎಲ್ಲದಕ್ಕೂ ಬಾರಿ ಒಳ್ಳೇದದು. ಆದ್ರೆ ಈಗ ಇಲ್ಲ, ಸ್ವಲ್ಪ ಸ್ವಲ್ಪ ಉಂಟಷ್ಟೇ. ಅದು ಹೆಗ್ಗಣ ಇಡುದಿಲ್ಲ ಅದನ್ನು. ಗಿಡ ಮೇಲೆ ನಾವು ನೋಡುವಾಗ ಗಿಡ ಆಗಿರ್ತದೆ, ಆದ್ರೆ ಅಡಿಯಲ್ಲಿ ಒಕ್ಕುವಾಗ ಗಡ್ಡೆ ಇಲ್ಲ. ಗಡ್ಡೆ ಎಲ್ಲ ಹೆಗ್ಗಣ ಬಂದು ತಿಂತದೆ. ಹಾಗೆ ಮತ್ತೆ ಕೇನೆ ನೆಡ್ತೇವೆ ನಮ್ಮ ಪದಾರ್ಥಕ್ಕೆ. ಅದಕ್ಕೂ ಎಲ್ಲ ಹಂದಿ ಬರ್ತದೆ ಎಲ್ಲ, ಅದಕ್ಕೆಲ್ಲ ಸರಿಗೆ ಬೇಲಿ ಕಟ್ಟಿ ಬಟ್ಟೆ ಎಲ್ಲ ಸುಂದಿ ಹಾಗೆ ನೆಡುದು ಅಷ್ಟೇ. ಎಂತ ಇಟ್ಟು ಹಂದಿ ಇಡುದಿಲ್ಲ. ಆಮೇಲೆ ಗೇರು ಬೀಜ ಏನಾದ್ರು ನೆಟ್ಟಿದ್ದೀರಾ? ಬೀಜ ಇತ್ತು, ಸ್ವಲ್ಪ ಸ್ವಲ್ಪ ಉಂಟಷ್ಟು. ಈಗ ಕಟ್ಟಿ ತುಂಬಾ ಇಲ್ಲ. ಅವತ್ತು ತುಂಬಾ ಆಗ್ತಿತ್ತು ಗೇರು ಬೀಜ, ಈಗ ಸತ್ತೋಯ್ತು ಮರ ಎಲ್ಲ. ಈಗ ಸ್ವಲ್ಪ ಸ್ವಲ್ಪ ಆಗ್ತದೆ. ಗೇರು ಬೀಜವನ್ನು ನೀವು ಕೊಯ್ಯೋದು ಅಥವಾ? ಅದು ಕೊಯ್ಯೋದು, ನಾವೇ ಕೊಯ್ಯೋದು. ಗುಡ್ಡೆಯಿಂದ ಕೊಯ್ದು ಮತ್ತೆ ಬೀಜ ಮಾಡಿ ಮಾರಾಟ ಮಾಡುದು. ಮನೆ ಖರ್ಚಿಗೆ? ಮನೆ ಖರ್ಚಿಗೆ ಇಟ್ಟುಕೊಂಡು. ಯಾವ ತಳಿ ಇದೆ? ಊರಿನದ್ದೇ? ಅದು ಊರ ತಳಿ. ಈಗ ನಿಮ್ಮ ಕಾಲದಲ್ಲಿ ಕೃಷಿ ವೆಚ್ಚ ಎಲ್ಲ ಹೇಗಿತ್ತು? ಮೊದಲೆಲ್ಲ 1 ರೂಪಾಯಿಗೆ ಊಟ ಇಲ್ಲ. ಆಗ ಚಾಯ್ ಕೊಟ್ರಾಯ್ತು. ಈಗ ಊಟ ಕೊಡ್ಬೇಕು, ಮತ್ತೆ ನೇಜಿ ನೆಟ್ಟವರಿಗೆಲ್ಲ ಊಟ ಕೊಡ್ಬೇಕು, ಹಾಗೆಲ್ಲ ಉಂಟು. ಈಗ ಅದು ನಾವು ಬೆಳೆ ಗದ್ದೆ ಬೇಸಾಯ. ಅವಾಗ ಎಷ್ಟು ಇತ್ತು ನಿಮ್ಮ ಕಾಲದಲ್ಲಿ ಇದು ಕೃಷಿಯ ವೆಚ್ಚಗಳು? ವೆಚ್ಚ ಆಗ ಕಡಿಮೆ, ಅಂದ್ರೆ ಆಗ ರೇಟು ಕಡಿಮೆ, ಅಡಿಕೆಗೆಲ್ಲ ರೇಟು ಕಡಿಮೆ ಆದ್ರೂ ಎಲ್ಲ ಕಡಿಮೆ. ಕೂಲಿಗಳು ತುಂಬಾ ಸಿಕ್ತಿದ್ರು. ಈಗ ಯಾರು ಎಷ್ಟು ಕೊಡ್ತಿದ್ರಿ ಅವಾಗ? ಆಗ ಗಂಡಸರಿಗೆ 30 ರೂಪಾಯಿ, ಮತ್ತೆ ಹೆಂಗಸರಿಗೆ ಒಂದು 15 ರೂಪಾಯಿ. ಈಗಿನ ಬೆಲೆ? ಬೆಲೆ 600-800 ರೂಪಾಯಿ ಗಂಡಸರಿಗೆ. ಹೆಂಗಸರಿಗೆ 400-500ಕ್ಕೆ ಹತ್ತಿರ ಉಂಟು ಈಗ ಸಂಬಳ. ಕೊಯ್ಯೋರಿಗೆ 1-2 ಸಾವಿರ. ಹೇಗೆ ನಿಮ್ಮ ಪ್ರಕಾರ ಈ ಪಾರಂಪರಿಕ ಕೃಷಿಗೆ ಭವಿಷ್ಯ ಮುಂದೆ ಇರ್ಬೋದು ಅಂತ ಹೇಳ್ಬೋದಾ? ಹೇಗೆ ಏನು ಅಂತ ಹೇಳಲಿಕ್ಕೆ ಬರುದಿಲ್ಲ. ಆದಷ್ಟು ನೋಡುವ ಅಂತ. ನಮಗಿದು ಬಿಟ್ಟು ಹೋಗ್ಲಿಕ್ಕೆ ಎಲ್ಲರೂ ಮಾರಾಟ ಮಾಡಿ ಹೋಗ್ತಾರೆ, ಆದ್ರೆ ನಮಗೆ ಮಾರಾಟ ಮಾಡಿ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಕೃಷಿಯಿಂದ ಖುಷಿ ಪೇಟೆಯಲ್ಲಿ ಕೂತ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ನಮಗಿದುವೇ ಖುಷಿ, ಹಳ್ಳಿ ಜೀವನವೇ ಖುಷಿ. ಮಳೆಗಾಲದಲ್ಲಿ ಮಳೆ, ಮತ್ತೆ ಕೃಷಿ, ಅಡಿಕೆ ಕೊಯ್ಯುದು, ಅಂಗಳದಲ್ಲಿ ಹಾಕುದು, ಒಣಗಿಸೋದೇ ಒಂದು ಸಂತೋಷ. ಒಳ್ಳೇದು ಮೇಡಮ್. ನೀವು ಹಿರಿಯ ಕೃಷಿಕರಾಗಿ ಉತ್ಸಾಹದಿಂದ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಮುಂದೆಯೂ ಹೀಗೆ ಮುಂದುವರಿತಾ ಇರ್ಲಿ ಅಂತ ಹೇಳ್ತೇವೆ. ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪಾರಂಪರಿಕ ಕೃಷಿ ಕುರಿತು ಕಾಸರಗೋಡು ತಾಲೂಕಿನ ಬದಿಯಡ್ಕದ ಸುಮತಿ ಮೂಲಡ್ಕ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗಾಯತ್ರಿ ಎಂ. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1851 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ
जय किसान जय किसान जय किसान किसान वाणी